ಎಲ್ಲ ಸದಸ್ಯರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾನೆ. ಎರಡನೇದಾಗಿ ಪಂದ್ಯಾಟಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವುದು ತೀರ್ಪುಗಾರರು. ನಿನ್ನೆಯ ದಿವಸದಿಂದ ಇಲ್ಲಿಯ ದಿವಸದವರೆಗೂ ಕೂಡ ಯಾವುದೇ ಒಂದು ಲೋಪತಾಪ ಬರದಂತ ಬನ್ನಿ ಸರ್, ಈ ಕಡೆ ಬನ್ನಿ. ಎಷ್ಟು ಚಪ್ಪಾಳೆ ಹೊಡಿರೋಣ, ನಂಗೆ ಚಪ್ಪಾಳೆ ಸದ್ಯ ಬರ್ತಾ ಇಲ್ಲ. ಅಲ್ಲಿ ಅಣ್ಣ ಕೇಸರಿ, ನೀವು ವಿಸಲ್ ಹೊಡಿಬೇಕು, ನೀವು ವಿಸಲ್ ಹೊಡಿಬೇಕು. ನಿಮ್ಮ ವಿಸಲ್ ಆಟಗಾರರಿಗೆ ಎನರ್ಜಿ. ಅದೇ ರೀತಿ ನಿನ್ನೆಯ ದಿವಸದಲ್ಲಿ ಈ ಒಂದು ಪಂದ್ಯಾಟ ಕೂಟಕ್ಕೆ ಕಣಕಣದಲ್ಲೂ ಕೇಸರಿಯ ಶಾಲು ಕಾಣ್ತಾ ಇಲ್ಲ ನನಗೆ. ಅಣ್ಣ ಕೇಸರಿ, ಕೇಸರಿ ಅಂದ್ರೆ ಮಾತ್ರ ನಿಮ್ಗೆ ಗೊತ್ತಾಗದಲ್ಲ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಅವರ್ ಎನರ್ಜಿ ಎಂಬುವಂತ ಮಲೆನಾಡ ಭಾಗದಲ್ಲಿ ಚಾವ್ ಇಸ್ ಸೀಕ್ರೆಟ್ ಆಫ್ ಚಳಿಗೆ ಎನರ್ಜಿ. ಎಸ್ ಅವ್ರದಕ್ಕ ದಾವಣಗೆರೆ ಜರ್ಸಿ ನಂಬರ್ 10 ನಮಗೂ ಟೀಮ್ ಉಂಟಾ ಕೇಸರಿ. ಪ್ರಥಮ ದಾಳಿಯಲ್ಲೇ ಪ್ರತಾಪ ಮಾಡಿದಂತ ಎಡಮಟ್ಟು ಐತ ನಡುವೆ ಮತ್ತೆ ಮನವೇತ. ಪಂದ್ಯದ ಆರಂಭಿಕ ವೇಳೆಯಿಂದ ಫೈನಲ್ ಪಂದ್ಯಾಟದವರೆಗೂ ಕೂಡ ತನ್ನ ತಂಡಕ್ಕೋಸ್ಕರ ಸತತವಾಗಿ ದಾಳಿಗಳನ್ನು ಮುಂದುವರಿಸಿಕೊಂಡಂತ ಆಟಗಾರ ಮನವೇತ. ನೋಡಿ, ಯಾರಿಗೆ ಟೀ ಬೇಕಾದಲ್ಲಿ ನೇರವಾಗಿ ಸಂಪರ್ಕಿಸಿ. ಕೇಸರಿ ಶಾಲ್ ಉಚಿತವಾಗಿ ಟೀಯನ್ನು ನೀಡಲಾಗ್ತಾ ಇದೆ. ಕೆಲವೇ ಹೊತ್ತುಗಳು ಮಾತ್ರ, ಆಫರ್ಸ್ ಅಲ್ಲ, ಕೆಲವೇ ಹೊತ್ತುಗಳು ಮಾತ್ರ. ತದನಂತರ ಆಫರ್ಸ್ ಕ್ಲೋಸ್ ಆಗ್ತದೆ. ಮತ್ತೆ ಪೂಜಾರಿ ಬೋನಸ್ ಮಾಡುವಂತ ಪ್ರಯತ್ನ. 1-0 ಪಂದ್ಯಾಟ. 1-0. ನಂದನ್ ಎಲ್ಲಿದ್ರು ಬರಬೇಕು ಸರ್? ಬೋನಸ್? ನೋ ಬೋನಸ್. ಮತ್ತೆ ಮನೆ ಜರ್ಸಿ ನಂಬರ್ 7. ಅದೇ ರೀತಿ ನೋಡಿ, ಅಲ್ಲಿ ಬೆಚ್ಚ ಬೋಂಡ ಕೂಡ ತಯಾರಾಗಿದೆ. ಯಾರಿಗಾದ್ರೂ ಬೋಂಡ ಖಾಲಿಯಾ ಇದೆಯಲ್ಲ, ಅಲ್ಲಿ ಯಾರಿಗಾದ್ರೂ ನೋಡಿ ಬಜ್ಜಿ ಬೋಂಡ ಬೇಕಾದಲ್ಲಿ ಅಲ್ಲಿ ಆ ಭಾಗದಲ್ಲಿ ಜನರೇಟರ್ ಪಕ್ಕದಲ್ಲಿ ಸಿದ್ಧತೆಗೊಳ್ತಾ ಇದೆ. ಚರ್ಮುರಿಯ ಅಲ್ಲಿ ಬೋಂಡ ಕೂಡ ಮಾಡ್ತಿದ್ದಾರೆ. ಮೊದಲಾರ್ಧದ ಬೇಳೆಯಲ್ಲಿ 1-0 ಪಂದ್ಯಾಟ. ಪಂದ್ಯಾಟ. ದಾಳಿಯಲ್ಲಿ ಸಚಿನ್ ಜರ್ಸಿ ನಂಬರ್ 29 ಫೈನಲ್ ಪಂದ್ಯಾಟಕ್ಕೆ ತಂಡವನ್ನು ಕರೆಯುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂತಹ ಸಚಿನ್ M29 ಬಗ್ಗಿನವಾಗಿ ದಾಳಿಗಳನ್ನು ಮುಂದುವರಿಸಿಕೊಂಡ್ರ ಟೀಮ್ ಸಿದ್ದಿ ವಿನಾಯಕ ತಂಡದ ಪ್ರತಾಪ ಅಂಗಡದ ಹೊರಭಾಗದಲ್ಲಿರುವಷ್ಟು ಕೂಡ ಎದುರಾಳಿ ತಂಡಕ್ಕೆ ಬಂದ ನಮ್ಮ ಪೂಜಾರಿ. ನೆಕ್ಸ್ಟ್ ಹೋದ ಎದುರಾಳಿ ಪಾಳ್ಯಕ್ಕೆ ಪರಾರಿ. 1-0 ಪಂದ್ಯಾಟ ಬಂದ್ರೆ ಮತ್ತೆ ಪೂಜಾರಿ ಜರ್ಸಿ ನಂಬರ್ 33 ಕಿಕ್ ಮಾಡುವಂತ ಪ್ರಯತ್ನ. ಸೋಲೋ ನಾಶ್ ಮಾಡುವಂತ ಪ್ರಯತ್ನ ಯಶಸ್ವಿ ಪೂರ್ಣವಾಗಿ ಆಟವನ್ನು ಮುಗಿಸಿಕೊಂಡ್ರ ಈ ತಂಡದ ಅಂಕಣದ ಒಳ ಬಂದಾಗಿದೆ. ಪ್ರತಾಪ ಉಗ್ರ ರೂಪಿ ಚಿಕ್ಕಮಗಳೂರಿನ ಜಿಂಕೆ ಕಾಂತ ಜಿಂಕೆಯನ್ನು ಬಂಧಿಸುವಲ್ಲಿ ರಿಪ್ಪನ್ ಪೇಟೆಯ ಹುಲಿಯ ತಾಕತ್ತು. 2-1 ಪಂದ್ಯಾಟ. ಕಾದ ಕುತ್ತಗಡಿಗ ಲೆಫ್ಟ್ ಕಾರ್ನರ್ ಮುಖ್ಯವಾಗಿ ಕಾಂತ, ಅದು ಮೊಸಳೆಯ ಬಿಗಿ ಹಿಡಿತ.
2-1 ಪಂದ್ಯಾಟ. ಎರಡೂ ತಂಡದಲ್ಲೂ ಪ್ರಬಲ ಡಿಫೆಂಡರ್ಗಳು ಲೆಫ್ಟ್ ಕಾರ್ನರ್ ಮುಖ್ಯವಾಗಿ ಸತತ ಡಿಫೆನ್ಸ್ ಗಳನ್ನು ಮುಂದುವರಿಸಿಕೊಂಡ್ರ ಪ್ರತಾಪ. ಎರಡೂ ಸೈಡಿನಲ್ಲೂ ಕೂಡ ದಾಳಿಗಳನ್ನು ಪ್ರತಾಪ, ಜಾಣವಯ್ಯ ಪ್ರತಾಪ. ಅದು ಹಳ್ಳದಲ್ಲಿ ಅಲ್ಲ, ಮೊನ್ನೆ ಕಪ್ಪದಲ್ಲಿ ನಡೆದಂತಹ ಮಲೆನಾಡು ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ಒಂಟಿಯಾಗಿ ತನ್ನ ತಂಡವನ್ನು ಫೈನಲ್ಗೆ ಕರೆತಂದು ಫೈನಲ್ ಪಂದ್ಯಾಟದಲ್ಲೂ ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ತಂಡದ ಪ್ರಮುಖ ದಾಳಿಗಾರರ ಪಟ್ಟಿಯಲ್ಲಿದ್ದಂತ ಆಟಗಾರ ಪ್ರತಾಪ. 3-2 ಪಂದ್ಯಾಟ ಇನ್ ಫೇವರ್ ಆಫ್ ಸಿದ್ಧಿವಿನಾಯಕ. ದಾಳಿಯಲ್ಲಿ ಪ್ರತಾಪ ಉಗ್ರರೂಪಿ ಸೂಪರ್ ರೈಡ್ ಬರುವ ಸಾಧ್ಯತೆ. ಸೂಪರ್ ಒಮ್ಮೆ ಪ್ರತಾಪನ ಆರ್ಭಟಗಳು ಆರಂಭಗೊಂಡ್ರೆ ಕಟ್ಟಾಕುವುದು ಅದು ಸುಲಭದ ಮಾತಲ್ಲ. ಬೆಂಗಳೂರಿನಲ್ಲಿ ಅಲಯ ಅಬ್ಬರ ಹೇಗಿರುತ್ತಾ ಕಬಡ್ಡಿಯಲ್ಲಿ ಪ್ರತಾಪ ಒಂದು ಫಾರ್ಮ್ ಅನ್ನು ಕಂಡುಕೊಂಡ್ರ ಅದಕ್ಕಿಂತ ಹೆಚ್ಚಿನ ಅಬ್ಬರವನ್ನು ಕಬಡ್ಡಿ ಅಂಕಣದಲ್ಲಿ ನಾವು ಕಾಣಬಹುದಾಗ್ತದ. ಗೋಡೆ ಒಳಗೆ ಬಿದ್ದಂತ ಮೀನು, ಮೊಸಳೆಯ ಬಾಯಿಗೆ ಸಿಕ್ಕಂತ ತಿಮಿಂಗಿಲನ. 7-2 ಮೊದಲ ದ್ವಿತೀಯಾರ್ಧದಲ್ಲೇ ಯಾವ ರೀತಿಯಲ್ಲಿ ಈ ತಂಡಗಳು ಆಟವನ್ನು ಮುಂದುವರಿಸಿಕೊಳ್ತಾವೆ ಅಂತ ನೋಡುವಂತ ಹೊತ್ತು ನಾವೆಲ್ಲರೂ ಕಾದು ಕುಳಿತಂತ ಪ್ರಥಮಾರ್ಧದ ವೇಳೆಯಲ್ಲೇ ಇರುವಂತ 33ರ ಪೂಜಾರಿ ಮತ್ತೆ ಪೂಜಾರಿ ಪೂಜಾರಿ 1 2 3 4 ತೀರ್ಪು ಬರಬೇಕಾಗ್ತಾ ಇದೆ. Yes, is the super duper right. ಪೂಜಾರಿ 4 ಅಂಕದ ಪ್ರಸಾದದೊಂದಿಗೆ ಮರಳಿದಂತ ಪೂಜಾರಿ 6-10 ಪಂದ್ಯಾಟ 6-10 6-10 ಪಂದ್ಯಾಟ ಉಳಿದಂತೆ ದಾಳಿಯಲ್ಲಿ ಪ್ರತಾಪ ಕೊಂಚ ಮಟ್ಟಿಗೆ ಎಡವಟ್ಟು ಮಾಡಿದರೆ ಎದುರಾಳಿ ಪಾಲನ ಡಿಫೆಂಡರ್ಗಳು ಪುಡಿ ಮತ್ತೆ ಪ್ರತಾಪ 1-2 ಬತ್ತ ವೇಳೆಯಲ್ಲಿ 11-6. ಮೊದಲಾರ್ಧದ ವೇಳೆಯಲ್ಲಿ 12-6 ಪಂದ್ಯಾಟ. ದಾಳಿಯಲ್ಲಿ ಸತತವಾಗಿ ಫೈನಲ್ ಪಂದ್ಯಾಟದಲ್ಲಿ ಪ್ರತಾಪನ ಬರ ಹೊರಟ್ರ ಫೈನಲ್ ಪಂದ್ಯಾಟದವರೆಗೂ ಕೂಡ ಕರೆತಂದ ಮನಬೇತ ಅಂಕಣದ ಹೊರಭಾಗದಲ್ಲಿ ಲಭಿಸಿಕೊಂಡಿರುವಂತೆ 6-12 ಮತ್ತು ದಾಳಿಯಲ್ಲಿ ಪ್ರತಾಪ ಪ್ರಬಲದವರಿಗಾರ ಒಮ್ಮೆಲೆ ಫಾರ್ಮ್ ಅನ್ನು ಕಂಡುಕೊಂಡ್ರೆ ಎದುರಾಳಿ ಪಾಳ್ಯವನ್ನು ದಂಗೆಡಿಸಬಲ್ಲಂತ ದಾಳಿಗಾರ ಪ್ರತಾಪ. ಉನ್ನತ ವೇಳೆಯಲ್ಲಿ ಸತತವಾಗಿ ದಾಳಿಗಾರಿಕೆ ಭಾಗದಲ್ಲಿ ಪ್ರತಾಪನ ಬರೆ ಉಯರ್ತಾ ಇದ್ದ. ದಾಳಿಯಲ್ಲಿ ಪ್ರತಾಪ ಉಗ್ರರೂಪಿ ಲೈಟ್ಗೆ ಫ್ಲಿಕ್ಕರ್ ಆಗ್ತಿದೆ ಅಷ್ಟೇ. ರೇಡಿಯೇಷನ್ ತಡ್ಕೊಂತಿರೋ ಫೋನು ಇಷ್ಟು ಬೇರೆ ಇದೆ ಅದಕ್ಕೆ.
ದ್ವಿತೀಯಾರ್ಧದ ವೇಳೆಗೆ ಏನಾಗಿರ್ಬತ್ತ ರೈಡರ್ ಸೇಫ್ ಎಂಬ ಸ್ಪಷ್ಟ ನಿಲುವು ಬರುವಂತೆ 7-12 ಮತ್ತೆ ಆರ್ವರ ಡಿಫೆನ್ಸ್ ನಲ್ಲಿ ತಿಮಿಂಗಿಲದ ಬೇಗ ಜಿಂಕೆ ಜಿಗಿತ ಪ್ರತಾಪರಿಗೆ ನಿರಂತರವಾಗಿ ಅಭ್ಯಾಸ ಪಂದ್ಯವಾಗಿದೆ. 14-7 ಫೈನಲ್ ಪಂದ್ಯಾಟದ ಕದನದಲ್ಲಿ ನಾವಿರುವಂತ 14-7 ಪಂದ್ಯಾಟ. ಅಳಿವು ಉಳಿವಿನ ಲೆಕ್ಕಾಚಾರದಲ್ಲಿ ಚಾಂಪಿಯನ್ ಪಟ್ಟ ಯಾರಿಗೆ, ರನ್ನರ್ ಅಪ್ ಪಟ್ಟ ಯಾರಿಗೆ? ಸಚಿನನ್ನು ಬಂಧಿಸುವಲ್ಲಿ ಪರಿಪೂರ್ಣತೆಗೆ ಡಿಫೆನ್ಸ್ ಯಶಸ್ವಿಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡ್ರೆ ಅಂಕಣದ ಒಳಭಾಗಕ್ಕೆ ಬಂದಾಗಿದೆ ಮನವೈತ ಸಮಯವನ್ನು ಕಡಿತಗೊಳಿಸುವ ಎಲ್ಲ ಲೆಕ್ಕಾಚಾರದ ಜವಾಬ್ದಾರಿಯುತ ಆಟಕ್ಕೆ ಬರಬಹುದ್ರ ಎಂಟಿರೇಟ್ ಮುಖ್ಯವಾಗಿ ಮನ್ಮಿತ್ ಮರಳುವಂತ ವೇಳೆಯಲ್ಲಿ ಈತ ನಡುವೆ ಕಾಂತ ಸೊರಬ ಕಂಡಂತ ಹೆಸರುವಾಸಿ ಡಿಪೆಂಡರ್ಗಳ ನಡುವೆ ಈತನ ಕೂಡ ದಾಳಿಯಲ್ಲಿ ಕಾಂತ. ಬೇಡ ಪುಟ್ಟ ಬೇಡ, ಅಪಾಯಕಾರಿ ಡೇಂಜರ್ ಝೋನ್ ಕಬಡ್ಡಿಯಲ್ಲಿ ಕೊನೆಗೆ 5 ನಿಮಿಷ, ಲಾಸ್ಟ್ 5 ಮಿನಿಟ್. ಸೂಪರ್ ಟಕಲ್, ಈ ಪಂದ್ಯಾವಳಿಯ 2ನೇ ಸೂಪರ್ ಟಕಲ್. 16-9 ಪಂದ್ಯಾಟ, 16-9 ಮತ್ತು ಬೂದಾರಿ ಬೋನಸ್ ಮಾಡುವಂತ ಪ್ರಯತ್ನ. ಬೋನಸ್ ಮಾಡುವಂತ ಪ್ರಯತ್ನ. ಬೋನಸ್ ಪಾಯಿಂಟ್ 10 ಪಟ್ಟ ಒಂದೇ, ಅದು ಚಾಂಪಿಯನ್ ಪಟ್ಟ. ಯಾರಿಗೆ ಚಾಂಪಿಯನ್ ಪಟ್ಟ ಕಾದೊಡಬೇಕಾಗುವಂತ ಹೊತ್ತಿನಲ್ಲಿ ನಾವಿರುವಂತ ಕೊನೆಗೆ 4 ನಿಮಿಷ, ಸಮಯ 4 ಗಂಟೆ 20 ನಿಮಿಷದಲ್ಲಿ ನಾವಿರುವಂತ ಇದು ಫೈನಲ್ ಪಂದ್ಯಾಟ. ಫ್ರೆಂಡ್ಸ್, ಶಂಕರವರ್ಯ ಪುಣ್ಯ ಭೂಮಿಯಲ್ಲಿ ಸಾಗಿ ಬರುತ್ತಿರುವಂತ ಈ ಒಂದು ಪಂದ್ಯಾಟವನ್ನು ಸುಂದರಗತಿಯಲ್ಲಿ ಆಯೋಜಿಸಿದಂತಹ ಫ್ರೆಂಡ್ಸ್ ಶಂಕರವರ್ಯ ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಕಲ್ಪಿಸಿಕೊಂಡು ಮುಂದಿನ ದಿನಮಾನದಲ್ಲಿ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳನ್ನು ಆಯೋಜಿಸುವಂತ ಶಕ್ತಿ ಆ ಭಗವಂತ ತಮಗೆಲ್ಲರಿಗೂ ನೀಡಲಿಗೆಂದು ಆಶಿಸ್ಕೊಳ್ತಾಗಬ. ಮತ್ತೆ ಪೂಜಾರಿಗೆ ಪ್ರಸಾದ ನೀಡಿದರೆ ನಿರಂತರವಾಗಿ ನೀಡಬೇಕು. ದೇವಸ್ಥಾನಕ್ಕೆ ಬಂದರೆ ಒಬ್ಬ ಭಕ್ತನಿಗೆಲ್ಲ ಪ್ರಸಾದ, ಬಂದಂತ ಎಲ್ಲ ಭಕ್ತರಿಗೂ ಪ್ರಸಾದ. ಅದೇ ರೀತಿ ಪೂಜಾರಿಗೆ ಪ್ರಸಾದ ಕೊಟ್ಟರೆ ಒಂದಂತೂ ಸಾಕುವುದಿಲ್ಲ. 11-16 ಕೊನೆಯ 3 ನಿಮಿಷ, ಲಾಸ್ಟ್ 3 ಮಿನಿಟ್. 11-16 ಪಂದ್ಯಾಟ. ಪ್ರತಾಪನ ಸೂಪರ್ ಟ್ಯಾಕಲ್ಗಳೇ ಪಂದ್ಯಾಟದ ಸಂಪೂರ್ಣ ಚಿತ್ರಣವನ್ನು ಬದಲಿಸುತ್ತಾ ಕಾದೊಡಬೇಕಾಗ್ತಾ ಇದೆ. ಅಷ್ಟೇ ಅಣ್ಣ. ಫೈನಲ್ ಪಂದ್ಯಾಟ. ಕಡಕಡದಲ್ಲ ಕೇಸರಿಯ ಗತ್ತು, ಯಾರಿಗೇನು ಗೊತ್ತು?
ಮತ್ತು ಪೂಜಾರಿ ಅಂಕ ತರಲೇಬೇಕು ಪಂದ್ಯಾಟದಲ್ಲಿ. ರೈಡರ್ ಔಟ್. ಪೂಜಾರಿ ನೇರವಾಗಿ ಕೊನೆಯ 2 ನಿಮಿಷ 17-11 ಪ್ರತಾಪ ಬಲ ಬಂದಾಗಿದೆ. ಫುಲ್ ಹ್ಯಾಪಿ, ನೋ BP. 17-11 17-11. ಸಮಯವನ್ನು ಕಡಿತಗೊಳಿಸುವ ಎಲ್ಲ ಲೆಕ್ಕಾಚಾರದ ದಾಳಿಗಳನ್ನು ಮುಂದುವರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಾಪ ಹಿಂತಿರುಗಬೇಕನ್ನು ಕಂಡುಕೊಂಡ್ರೆ ಸಚಿನ್ ಅಂಕ ತಂದರೆ ಉಳಿವು ಇಲ್ಲವಾದರೆ ಎಳಿವು ಎಂಬ ಲೆಕ್ಕಾಚಾರದ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಜಾರಿ ಬಿದ್ದ ಜಾಣನ ಅಥವಾ ಶಂಕರ ಮನೆಯ ಕೋಣನ? ಕೊನೆಗೆ 1 ನಿಮಿಷ 17-11 ಚಾಂಪಿಯನ್ ಪಟ್ಟ ಯಾರಿಗೆ ಎಂಬ ಪ್ರಶ್ನೆಗೆ ಉತ್ತರ ಈಗಾಗಲೇ ತಮ್ಮ ಕಡ ಮುಂದೆ ನೇರವಾಗಿ ಪರಿವರ್ತಿಸಿಕೊಂಡ್ರೆ ಪ್ರತಾಪ ಮತ್ತೆ ಎಡವಟ್ಟು ಹಾರಿ ಬಂದ ಹೆಬ್ಬಾವು. 12-17 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾವಳಿ ಬಾಕಿ ಉಳಿದಿರುವಂತ ವೇಳೆಯಲ್ಲಿ ಇಲ್ಲಿ ಕೆಲವೇ ಹೊತ್ತಿನಲ್ಲೇ ತೀರ್ಪುಗಾರರ ವಿಸಲ್ ಸದ್ದಾದ ನಂತರ ಒಂದು ತಂಡ ಶಂಕರ ಮನೆಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿ ಚಿನ್ನದ ಬಣ್ಣ ಹೋಲುವ ಮುತ್ತಿಡಬೇಕಾದ ಟ್ರೋಫಿಯನ್ನು ಎತ್ತ ಮೆರಗು ಮೀರಿಸುವಂತ ಸಮಯ ಬಂದಾಗಿದೆ. ಸೆಕೆಂಡ್ಗಳು ಓಡಾಗಿದೆ. ಮನ್ವಿತನ ಟಾಕಲ್ಗಳು ಕೂಡ ಆಗ್ತಾಗಿದೆ. ರೈಡರ್ ಔಟ್. ಕೊನೆಗೆ ದಾಳಿ 12-17 13-17. ಒಮ್ಮೆಲೆ ಆಲ್ ಔಟ್ ಆದರೆ ಎದುರಾಳಿ ಪಾಳ್ಯ ಜಯ ಖಚಿತ.